ನೋಡಿ, ಕಠ್ಮಂಡುವಿನಲ್ಲಿ ಏನು ನಡೀತಾ ಇದೆ ನೇಪಾಳದಲ್ಲಿ, ನೆರೆಯ ರಾಷ್ಟ್ರದಲ್ಲಿ ಗೊತ್ತೇ ಇದೆ ನಿಮಗೆ ಹಿಂಸಾಚಾರ. ಹುಬ್ಬಳ್ಳಿಯ ಕೇಶವಾಪುರ ಗಾಡ್ಸನ್ ಅಪಾರ್ಟ್ಮೆಂಟ್ನ 5 ನಿವಾಸಿಗಳು ಅವರೆಲ್ಲರೂ ಕೂಡ ಕೈಲಾಸ ಮಾನಸ ಸರೋವರ ಯಾತ್ರೆಗೆ ಹೋಗಿದ್ದವರು ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಅದರಲ್ಲಿ ನರೇಂದ್ರ ಜೋಶಿ ಅನ್ನೋರು ಅಲ್ಲೇ ಆಕ್ಸಿಜನ್ ಕೊರತೆಯಿಂದ ಮೃತಪಟ್ಟಿದ್ದರು. ಅಲ್ಲೇ ಅವರು ಅಂತ್ಯ ಸಂಸ್ಕಾರ ಮಾಡಿ ಮಿಕ್ಕವರೆಲ್ಲ ವಾಪಸ್ ಬರಬೇಕು. ಮಾನಸ ಸರೋವರ ಸಮೀಪದಲ್ಲಿ ಅಂತ್ಯ ಸಂಸ್ಕಾರ ಮಾಡಿದ್ದಾರೆ. ನೋಡಿ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇವರುಗಳಿಗೆ ವಾಪಸ್ ಬರೋದಕ್ಕಾಗ್ತಾ ಇಲ್ಲ. ಯಾಕೆಂದರೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗಿದೆ ಕಠ್ಮಂಡುವಿನಲ್ಲಿ. ಹುಬ್ಬಳ್ಳಿಯ 5 ಈಗ ಪಾಪ ಸಿಕ್ಕಾಕೊಂಡಿದ್ದಾರೆ. 6 ಜನ ಹೋಗಿದ್ರು, ಒಬ್ಬರು ಮೃತಪಟ್ಟಿದ್ದಾರೆ, 5 ಸಿಕ್ಕಾಕೊಂಡಿದ್ದಾರೆ. ಕೈಲಾಸ ಮಾನಸ ಸರೋವರ ಯಾತ್ರೆಗೆ ಹೋಗಿದ್ದಾಗ ಒಬ್ಬರು ಜೋಶಿ ಅಂತಕ್ಕಂಥವ್ರು ಅಲ್ಲೇ ಆಕ್ಸಿಜನ್ ಕೊರತೆಯಿಂದಾಗಿ ಮೃತಪಟ್ಟಿದ್ದಾರೆ. ಬಟ್ ಬರೋರು, ಉಳಿದಿರೋರು ಅತಂತ್ರ ಆಗ್ಬಿಟ್ಟಿದೆ ಪರಿಸ್ಥಿತಿ. ಸುಮಾರು ಜನ ಈಗಾಗಲೇ ಕನ್ನಡಿಗರು ಅಲ್ಲಿ ಸಿಕ್ಕಾಕೊಂಡಿದ್ದಾರೆ. ನೇಪಾಳದಲ್ಲಿ ಕಠ್ಮಂಡುವಿನಲ್ಲಿ ಕೆಲವು ಕರ್ಫ್ಯೂ ಬೇರೆ ಹಾಕಿದ್ರು, ಹೊರಗೆ ಬರೋಂಗಿಲ್ಲ, ಏರ್ಪೋರ್ಟ್ ಎಲ್ಲ ಬ್ಲಾಕ್ ಆಗಿತ್ತು. ಬಟ್ ಈಗ ಫ್ಲೈಟ್ಗಳೆಲ್ಲ ಆಪರೇಟ್ ಆಗ್ತಾ ಇದೆ. ಆದಷ್ಟು ಬೇಗ ಅವ್ರನ್ನ ಸುರಕ್ಷಿತವಾಗಿ ಅಲ್ಲಿಂದ ಕರೆಸುವಂತಹ ಕೆಲಸ ಆಗಬೇಕು.